ಹಾಸನ ಮಂಡ್ಯ ಅಭ್ಯರ್ಥಿ ಘೋಷಿಸಲು ಜೆಡಿಎಸ್ಗೆ ಸ್ವತಂತ್ರವಿಲ್ಲ. ಹಾಸನ ಮಂಡ್ಯ ಅಭ್ಯರ್ಥಿಯನ್ನ ಘೋಷಣೆ ಮಾಡೋದಕ್ಕೆ ಜೆಡಿಎಸ್ ಸ್ವತಂತ್ರರಲ್ಲ. ಅವರಿಗೆ ಯಾವುದೇ ರೀತಿಯ ಫ್ರೀಡಂ ಇಲ್ಲ. ಬಿಜೆಪಿಯವರನ್ನ ಕೇಳಿ ಮಾಡುವ ಆಲೋಚನೆಯಲ್ಲಿ ಇದ್ದಾರೆ. ಜೆಡಿಎಸ್ ಬಗ್ಗೆ ಲೇವಡಿ ಮಾಡಿದ್ದಾರೆ ಚಲುವರಾಯಸ್ವಾಮಿ. ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ಗೆ ಈಗ ಹೊಸ ಅನುಭವ ಆಗ್ತಾ ಇದೆ. ದೇವೇಗೌಡರನ್ನ ಪ್ರಧಾನಿ ಮಾಡಲು ಅವಕಾಶ ಕೊಟ್ಟಿತ್ತು. ಕಾಂಗ್ರೆಸ್ ಗೌರವ ಕೊಟ್ಟಿದ್ದರ ಬಗ್ಗೆ ಅವರು ಗಮನ ಹರಿಸಲಿಲ್ಲ. ದೇವೇಗೌಡರು ಸೌಜನ್ಯಕ್ಕೂ ಕೂಡ ಕಾಂಗ್ರೆಸ್ಗೆ ಧನ್ಯವಾದವನ್ನ ಹೇಳಲಿಲ್ಲ. ಮೈತ್ರಿ ಒಂದು ಹಂತದಲ್ಲಿ ತಲುಪಿಲ್ಲ. ಮೈತ್ರಿಯಲ್ಲಿ ವ್ಯತ್ಯಾಸ. 2 ಸ್ಥಾನಕ್ಕೋಸ್ಕರ ಅವರ ಬಳಿ ಹೋಗ್ಬೇಕಿತ್ತ ಅಂದಿದ್ದಾರೆ. ಅವರ ಈ ಅಸಮಾಧಾನ ಅವರಿಗೆ ಹೊಸ ಅನುಭವ ಎಂದಿದ್ದಾರೆ. ದೇವೇಗೌಡಜಿ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ಬಹುಶಃ ಅವರಿಗೆ ಕಾಂಗ್ರೆಸ್ ಎಷ್ಟೊಂದು ಗೌರವಯುತವಾಗಿ ನಡೆಸ್ಕೊಂಡ್ರು ಅನ್ನೋದು ಅವರು ಯಾವತ್ತೂ ಸಹ ಅದನ್ನು ಗಮನ ಹರಿಸಲಿಲ್ಲ. ಒಂದು ಧನ್ಯವಾದಗಳನ್ನು ಹೇಳಲಿಲ್ಲ. ಅವರಲ್ಲಿ ವ್ಯತ್ಯಾಸ ಇರ್ಬೋದು. ಅವ್ರಿಗೆ ಮುಂದೆ 4 ಕೊಡ್ತಾರೋ 2ಕ್ಕೆ ಸೀಮಿತ ಮಾಡ್ತಾರೋ ಯಾರನ್ನು ಅಭ್ಯರ್ಥಿ ಘೋಷಣೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ನಮ್ಮ ಜೊತೆಯಲ್ಲಿ ಇದ್ದಂಥ ಯಾವುದೇ ಸಂದರ್ಭದಲ್ಲೂ ಸಹ ಅವರ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಅವರೇ ಸ್ವತಂತ್ರ ಇದ್ದರು. ಇವತ್ತು ಹಾಸನ ಮಂಡ್ಯದಲ್ಲೂ ಸಹ ಘೋಷಣೆ ಮಾಡಲಿಕ್ಕೆ ಅವ್ರು ಸ್ವತಂತ್ರ ಅಲ್ಲ ಅನ್ನೋ ವಿಚಾರನ ಅವರೇ ಹೇಳ್ಕೊಂಡಿದ್ದಾರೆ. ನಾವು ಇವ್ರನ್ನ ಕೇಳಿ ಮಾಡಬೇಕಲ್ಲ ಅನ್ನೋ ಒಂದು ಆಲೋಚನೆ. ಹಾಗಾಗಿ ಬಹುಶಃ ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಅದು ಅವರಿಬ್ಬರ ಏನು ಅಲಯನ್ಸ್ ವಿಚಾರ ಇದೆ ಅವರೇನೆ ಅದನ್ನು ಡಿಸೈಡ್ ಮಾಡ್ತಕ್ಕಂಥದ್ದು, ಅವರೇ ಅದನ್ನು ಸೂಕ್ತವಾದಂಥದ್ದು. ಹಾಗಾಗಿ ಬಹುಶಃ ಅವ್ರಿಗೆ ಬಿಟ್ಬಿಡೋಣ. ಇದು ನಾವು ಹೆಚ್ಚು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ನನಗೇನೋ ಸೂಕ್ತ ಅಂತ ಅನಿಸಲ್ಲ.